ನಮಸ್ತೆ ಎಲ್ಲರಿಗೂ. ನಾನಿವಾಗ ಗೋವಾದಲ್ಲಿ ಚಾಪುರ ಫೋರ್ಟು ನೋಡಿಕೊಂಡು ಲಂಚ್ ಟೈಮ್ ಆಗಿದೆ, ಭಾಳ ಹೊಟ್ಟೆ ಹಸಿತಾ ಇದೆ. ಒಳ್ಳೆ ಗೋವಂದೊಂದು ಫುಡ್ಡು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ವಿನಾಯಕ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ, ಫಿಶ್ ಹೋಟಲು. ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ರಿವ್ಯೂಸ್ ಇದೆ ಎಲ್ಲ ಕಡೆಯಿಂದನೂ. ಬನ್ನಿ ಹೋಗುವ, ನೋಡಿ ತೋರಿಸ್ತೀನಿ ನಿಮಗೂ ಹೇಗಿದೆ ಅಂತ. ಮತ್ತು ನಿಮಗೆ ಗೊತ್ತಿದ್ದಂಗೆ ಎಲ್ಲ ಗೋವಾದಲ್ಲೂ ಫಿಶ್ ಊಟ ಭಾಳ ಫೇಮಸ್ಸು. ಅದೇ ರೀತಿ ಒಂದೊಂದು ಹೋಟ್ಲಲ್ಲೂ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಬನ್ನಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೋವಾದಲ್ಲಿ ಭಾಳ ಇಷ್ಟ ಆಗೋದು ಅಂದರೆ ಆ ಬೀಚ್ಗಳಿಗಿಂತ ಒಳಗಡೆ ಇರೋವಂಥ ಒಂದು ಪ್ರದೇಶಗಳೇ ಗೋವಾದಲ್ಲಿ ನನಗೆ ಭಾಳ ಇಷ್ಟ ಆಗೋದು. ಈ ಎಸ್ಪೆಷಲಿ ಆ ಗೋವಾ ರೋಡಲ್ಲಿ ಬೈಕ್ ತೊಗೊಂಡು ಅಥವಾ ಕಾರ್ ತೊಗೊಂಡು ಒಂದು ಸುತ್ತೋದು ಅಥವಾ ನೆಡ್ಕೊಂಡು ಸುತ್ತೋದೇ ಒಂಥರ ಮಜಾ ಇರುತ್ತೆ. ಅಕ್ಕಪಕ್ಕ ಭಾಳ ಹಚ್ಚ ಹಸಿರಿಂದ ಕೂಡಿರೋವಂಥ ಲ್ಯಾಂಡ್ಸ್ಕೇಪ್ಗಳು ಸಿಕ್ಬಿಡ್ತವೆ. ಒಂದೊಂದು ಸತಿ ಒಂದೊಂದು ಚಿಕ್ಕ ಗುಡ್ಡ ಸಿಗುತ್ತೆ, ಒಂದು ತೆಂಗಿನ ತೋಟ ಸಿಗುತ್ತೆ, ಇದ್ದಕ್ಕಿದ್ದಂಗೆ ಒಂದು ಗದ್ದೆ ಬೈಲು ಸಿಗುತ್ತೆ. ಅದು ಎಲ್ಲನೂ ಒಂಥರ ಭಾಳ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಹಳೆ ಮನೆಗಳು, ಆ್ಯಂಟಿಕ್ ಪೀಸ್ ಥರ ಇರೋ ಮನೆ. ಇದು ನೋಡ್ರಿ, ಯಾವುದೋ ಒಂದು ಗದ್ದೆ ಬೈಲು ಸಿಗ್ತಾಯಿದೆ. ಮತ್ತು ಅಲ್ಲಲ್ಲಿ ತೆಂಗಿನ ಮರಗಳೂ ಭಾಳ ಚೆನ್ನಾಗಿರುತ್ತೆ. ನಾವು ಈಗ ಹೋಗ್ತಿರೋ ಹೋಟೆಲ್ಲು 12 ಗಂಟೆಗೆ ಓಪನ್ ಆಗ್ತಾಯಿತ್ತು. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗ ಬಂದುಬಿಟ್ಟಿದ್ವಿ. ಅದಕ್ಕೋಸ್ಕರ ಇಲ್ಲೊಂದು ಟಿಪಿಕಲ್ ಗೋವನ್ ಒಂದು ಮನೆ ಥರ, ಹಳೇ ಮನೆ ಥರ ಇದ್ದಿದ್ರಲ್ಲಿ ಒಂದು ಜಸ್ಟ್ ಅಂಗಡಿ ಥರ ಇತ್ತು. ಅಲ್ಲಿ ಬಂದು ಈ ಕೋಕಮ್ ಜ್ಯೂಸನ್ನ ಆರ್ಡ್ರ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಕೂತಿದ್ವಿ, ಹೊಟ್ಟೆ ತಣ್ಣಗೆ ಮಾಡಿಕೊಂಡು ಕೂತಿದ್ವಿ. ಈಗ ನೋಡಿ, ಒಂಥರ ಈ ಗೋವಾದಲ್ಲಿ ಏನಂದರೆ ಭಾಳ ಒಂಥರ ನಿಧಾನಗತಿಯಲ್ಲಿ ನಡೀತೈತೆ. ಅಂದರೆ ಈ ಮಧ್ಯಾಹ್ನ ಒಂದು 1 ಗಂಟೆ ಆಯಿತು ಅಂದರೆ ಜನ ಎಲ್ಲ ಭಾಳ ರಿಲ್ಯಾಕ್ಸೇಷನ್ಗೆ ಹೋಗ್ಬಿಡ್ತಾರೆ. ಒಂಥರ ಆಲ್ಮೋಸ್ಟು ಒಂದು ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬೇಕಾದ್ರೆ ಒಂದು 2 ಅವರ್ಸ್ ನಿದ್ದೆ ಹೊಡೆದು ಆಮೇಲೆ ತಿರ್ಗಾ ಎದ್ದು ಬರೋ ಅಂಥ ಒಂದು ಕಲ್ಚರ್ ಇದೆ ಈ ಗೋವಾದಲ್ಲಿ. ನಾವು ಸ್ವಲ್ಪ ಅದಕ್ಕೆ ಒಂದು 1/4 ಗಂಟೆ 20 ನಿಮಿಷ ಟೈಮ್ ಪಾಸ್ ಆಗಬೇಕಾಗಿತ್ತು. ಇಲ್ಲಿ ಕೂತ್ಕೊಂಡು ಈ ಜ್ಯೂಸ್ ಕುಡ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಮುಂದುವರ್ಸಿದ್ವಿ. ಇದೇ ನೋಡಿ ನಾವು ಹೋಗ್ತಾ ಇರೋ ವಿನಾಯಕ್ ರೆಸ್ಟೋರೆಂಟ್ ಇರೋವಂಥ ಒಂದು ರೋಡಿದು. ಭಾಳ ಅದ್ಭುತವಾಗಿರುವಂಥ ಒಂದು ಜಾಗದಲ್ಲಿದೆ. ಅದು ಒಂದು ಹಳ್ಳಿ, ಅಸಗಾವ್ ಅಂತ ಒಂದು ಹಳ್ಳಿ ಗೋವಾದಲ್ಲಿ. ನೀವು ಅಸಗಾವ್ ಅಂತ ಒಂದು ಟೈಪ್ ಹೊಡೆದ್ರೆ ಸಾಕು, ಆ ಹಳ್ಳಿದೇ ಎಷ್ಟೊಂದು ಜನ ವೀಡಿಯೋಗಳು ಮಾಡಿದ್ದಾರೆ. ಭಾಳ ಒಂದು ಅದ್ಭುತವಾಗಿರುವಂಥ ಹಳ್ಳಿ. ಅಲ್ಲಿ ನೋಡಿ, ನಾವು ಮುಂದೆ ಆ ಕಾರ್ ನಿಂತಿದ್ದೀವಲ್ಲ, ಅದ್ರ ಪಕ್ಕನೇ ವಿನಾಯಕ್ ರೆಸ್ಟೋರೆಂಟ್ ಇರೋದು. ಈ ಗದ್ದೆ ಬೈಲಿನ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟು ಲೊಕೇಟ್ ಆಗಿದೆ. ಈ ಕಡೆ ಪಕ್ಕದ ಸೀಟ್ ಸಿಕ್ಕಿರೋಂಥ ಭಾಳ ಅದ್ಭುತವಾಗಿರುವಂಥ ವ್ಯೂ ನೋಡಿಕೊಂಡು ನಾವು ಊಟ ಮಾಡ್ಬೋದು. ಇದೆ ನೋಡಿ ಅದರ ಎಂಟ್ರೆನ್ಸ್. ಆ್ಯಕ್ಚುಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಮುಂದಗಡೆ ನಿಲ್ಲಿಸ್ತಾರೆ ಗಾಡಿಗಳ್ನ. ಸ್ವಲ್ಪ ಕಾರೆಲ್ಲ ತೊಗೊಂಬಂದರೆ ಸ್ವಲ್ಪ ಮುಂದೆನೇ ಇದನ್ನು ಪಾರ್ಕಿಂಗ್ ಹಾಕ್ಕೊಂಡು ಬರಬೇಕಾಗುತ್ತೆ. ಇದು ನೋಡಿ ವಿನಾಯಕ್ ರೆಸ್ಟೋರೆಂಟು. ಗೋವನ್ ಸೀ ಫುಡ್, ಇಂಡಿಯನ್ ತಂದೂರ್, ಚೈನೀಸ್ ಎಲ್ಲ ಹಾಕಿದ್ದಾರೆ. ಇದು ಬಂದು ಎಂಟ್ರೆನ್ಸು. 2 ಮರದ ಕಂಬ ಮತ್ತು ಆನೆ ಬೇರೆ ಇಟ್ಟಿದ್ದಾರೆ. ಜಸ್ಟ್ ಈಗಿನ್ನೂ ಸ್ಟಾರ್ಟ್ ಆಗಿರೋದ್ರಿಂದ 12 ಗಂಟೆಗೆ ಕರೆಕ್ಟಾಗಿ ಬಂದು ನಾವು ಕೂತ್ವಿ. ಸ್ವಲ್ಪ ಇನ್ನೂ ಜನ ಖಾಲಿ ಆಗಿದೆ ರೆಸ್ಟೋರೆಂಟು. ಈಗಿನ್ನೂ ಒಬ್ಬೊಬ್ಬರೇ ಬಂದು ಫಿಲ್ ಆಗ್ತಾ ಇದ್ದಾರೆ. ಈ ಥರ ಇದೆ ನೋಡಿ ರೆಸ್ಟೋರೆಂಟ್. ಇದು ಭಾಳ ಅದ್ಭುತವಾಗಿರುವಂಥ ಒಂದು ವೈಬ್ಸ್ ಇರುವಂಥ ಒಂದು ರೆಸ್ಟೋರೆಂಟು. ಇದು ಬಂದು ನಮ್ಮ ಫ್ರೆಂಡು ಚೋನಕ್ ತಾಳಿ ತೊಗೊಂಡ್ರು. ಈ ಚೋನಕ್ ಅಂದರೆ ಈ ಫಿಶ್, ಅದು ಒಂಥರ ಒಂದು ಗೋವಂತ ಒಂಥರ ಫೇಮಸ್ ಫಿಶ್ ಇದ್ದಂಗೆ ಚೋನಕ್ಕು. ಮತ್ತು ನಾನು ಬಂದು ಪ್ರಾನ್ಸ್ ತಾಳಿ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು ನೋಡಿ, ಇದು ಪ್ರಾನ್ಸ್ ಫ್ರೈ, ಮತ್ತು ಇದು ಕಪ್ಪೆ ಚಿಪ್ಪಿಂದಿದು ಫ್ರೈ, ಮತ್ತು ಕ್ರಾಫ್ ಫ್ರೈ ಕೊಟ್ಟಿದ್ದಾರೆ, ಮತ್ತು ಒಂದು ಪಲ್ಯ, ಮತ್ತು ಒಂದು ಒಣ ಶಿಗಡಿ ಮರಿಗಳ್ದು ಒಂದು ಚಟ್ನಿ ಕೊಟ್ಟಿದ್ದಾರೆ, ಮತ್ತು ಒಂದು ಪ್ರಾನ್ಸ್ ಕರಿ ಕೊಟ್ಟಿದ್ದಾರೆ, ಮತ್ತು ಒಂದು ಸೋಲ್ ಕರಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಲೆಮನ್ ಸೋಡಾನು ಕೂಡ ತೊಗೊಂಡಿದ್ದೀನಿ. ಪಕ್ಕದಲ್ಲಿ ಸಲಾಡು ಮತ್ತು ಪಿಕಲ್ ಇದೆ. ಭಾಳ ಅಚ್ಚುಕಟ್ಟಾಗಿ ಕೊಡ್ತಾರೆ ಗೋವನ್ಸ್ ಈ ಥಾಲಿನ. ಅದ್ರದ್ದೊಂದು ಭಾಳ ಫೇಮಸ್ ಆಗಿರುವಂಥ ಒಂದು ಗೋವನ್ ಥಾಲಿ. ಅದ್ರ ಪ್ಲೇಟ್ ನೋಡೋಕ್ಕೇ ಭಾಳ ಅದ್ಭುತವಾಗಿ ಇರುತ್ತೆ. ಅವ್ರು ಜೋಡಿಸಿರುವಂಥ ಒಂದು ರೀತಿ ನೋಡೋಕ್ಕೇ ಅದ್ಭುತವಾಗಿರುತ್ತೆ. ನಾನೀಗ ಈ ಪ್ರಾನ್ಸ್ ರವಾ ಫ್ರೈ ಕೊಟ್ಟಿದ್ದಾರಲ್ಲ, ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲೇನು ಮಾಡ್ತಾರೆ, ಈ ರವಾ ಏನು ಮಾಡ್ತಾರೆ, ಆ ಸಿಪ್ಪೆ ಸಮೇತ ತಗೊಂಡು ಫ್ರೈ ಮಾಡ್ತಾರೆ. ಇದು ಚೆನ್ನಾಗಿರೋ ಒಂದು ರೆಡ್ ಪ್ರಾನ್ಸ್ ಇರುತ್ತೆ, ಆ ಸಿಪ್ಪೆ ಸಮೇತ ಅದೇ ಇರುತ್ತೆ ಟೆಕ್ಸ್ಚರ್. ಅದೇನು ಅವರು ತೆಗಿಯೋಕ್ಕೋಗಿಲ್ಲ. ಅದು ಹೇಗೆ ಸಿಗುತ್ತೆ ಅದನ್ನೇ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆ ಸಿಪ್ಪೆ ಸಮೇತ ಏನು ಮಾಡ್ತಾರೆ, ರವೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತಾರೆ. ಭಾಳ ಅದ್ಭುತವಾಗಿರುತ್ತೆ ಮತ್ತು ಫ್ರೆಶ್ಶಾಗಿ ಸಿಗುತ್ತೆ ಇಲ್ಲಿ ಎಲ್ಲ ಇವೆಲ್ಲ ಸೀ ಫುಡ್ಡು. ಇದು ಬಂದು ಕಪ್ಪೆ ಚಿಪ್ಪಿಗೆ ಒಂದು ಕೊಬ್ಬರಿ ಎಲ್ಲ ಹಾಕಿ ಮಸಾಲ ಹಾಕಿ ಕೊಡ್ತಾರೆ. ಆ ಮಸಾಲನೂ ಒಂಥರ ಟೇಸ್ಟ್ ಬರುತ್ತೆ. ಆ ಮಸಾಲ ಎಲ್ಲ ನೆಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಈ ಕಪ್ಪೆ ಚಿಪ್ಪಿಗೆ ಒಂಚೂರು ಅದು ಅಂಟ್ಕೊಂಡಿರುತ್ತೆ ನೋಡಿ, ವೈಟ್ ಕಲರು. ಅದನ್ನು ನಾವು ತಿನ್ನಬೇಕು. ಅದೇ ಅದರಲ್ಲಿ ಸತ್ವ ಮತ್ತು ಅದೇ ರುಚಿ, ಮತ್ತು ನಮಗೆ ಭಾಳ ಅಂತ ಮಿನರಲ್ಸ್ ಸಿಗುವಂಥ ಒಂದು ಪೋಷನ್ ಆಗಿರುತ್ತೆ ಅದು. ಅದ್ರ ಜೊತೆಗೆ ಇದು ಕ್ರ್ಯಾಬ್
ಸುಕ್ಕ ಕೊಟ್ಟಿದ್ದಾರೆ. ಇದನ್ನು ಒಂಥರ ನಳ್ಳಿ ಮುಳ್ಳೆ ಚೀಪ್ತಾರಲ್ಲ ಆ ಥರ ಚೀಪ್ಕೊಂಡು ತಿನ್ನಬೇಕಾಗುತ್ತೆ. ಒಳಗಡೆಯಿಂದ ಒಂದು ವೈಟ್ ಕಲರು ಬರುತ್ತೆ. ರಿಚ್ ಇನ್ ಕ್ಯಾಲ್ಶಿಯಮ್ಮು ಮತ್ತು ಒಳ್ಳೆ ಬೇಕಾಗಿರುವಂಥ ನಮಗೆ ದೇಹಕ್ಕೆ ಬೇಕಾಗಿರೋ ಮಿನರಲ್ಸ್ ಇರುತ್ತೆ ಕ್ರ್ಯಾಬ್ಸಲ್ಲಿ ಮತ್ತು ಈ ಸೀಶೆಲ್ಲಲ್ಲಿ. ಅದ್ರ ಜೊತೆಗೆ ಇದು ಒಣಗ್ಸೀಡಿ ಚಟ್ನಿ, ಅದಂತೂ ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್. ಸೀ ಫುಡ್ಡಲ್ಲಿ ಒಣಗ್ಸೀಡಿ ಚಟ್ನಿ ಪುಡಿ ನನಗೆ ಭಾಳ ಅಚ್ಚುಮೆಚ್ಚಿನ ಒಂದು ಖಾದ್ಯ. ಮತ್ತು ಈಗ ನಾನು ಈ ಫಿಶ್ ಕರಿ ಅಂದರೆ ಈ ಬೇಬಿ ಪ್ರಾನ್ಸ್, ಚಿಕ್ಕ ಚಿಕ್ಕ ಪ್ರಾನ್ಸ್ದು ಹಾಕಿ ಕರಿ ಮಾಡ್ತಾರೆ, ಅದು ಭಾಳ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಸ್ವಲ್ಪ ಸ್ಮಾಲ್ ಪೋರ್ಷನ್ ಅಂದರೆ ನಮಗೇನು ಬೇಕಾಗುತ್ತಲ್ಲ ಅಷ್ಟು ಒಂದು ಅನ್ನನೂ ಕೊಡ್ತಾರೆ ಅದರಲ್ಲಿ. ಭಾಳ ಚೆನ್ನಾಗಿರುತ್ತೆ. ಗೋವಂದು ಕರಿನೇ ಅದೊಂಥರ ಡಿಫ್ರೆಂಟು ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ರೆಡ್ ಕರಿ ಇದ್ದರೆ ಇದೊಂಥರ ಈ ಕೊಕೊನಟ್ ಬೇಸ್ಡ್ ಕರಿ ಚೆನ್ನಾಗಿರುತ್ತೆ. ಒಂಥರ ಎಲ್ಲರೂ ಒಂದು ಮಸ್ಟ್ ಟ್ರೈ ಮಾಡಬೇಕಾಗಿರೋಂಥ ಒಂದು ರೆಸ್ಟೋರೆಂಟ್ ಇದ್ದು. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಎಲ್ಲರೂ ಬಂದು ಒಂದು ಸತಿ ಟ್ರೈ ಮಾಡಿ. ಸಲಾಡ್ ಜೊತೆಗೆ ನೆನೆಸ್ಕೊಂಡು ಈಗ ಫಿಶ್ ಕರಿ ರೈಸ್ನ ತಿಂತಾಯಿದ್ದೀನಿ. ಇದು ನೋಡಿ, ನಾನು ಆವಾಗಲೇ ಹೇಳ್ದಂಗೆ ನಾವು ಬಂದು ಕೂತಾಗ ಭಾಳ ಖಾಲಿ ಇತ್ತು. ಜಸ್ಟ್ ನಾವು ಊಟ ಮುಗಿಸ್ತಾ ಇದ್ದೀರಿ ಅದ್ರಂಗೆ ನೋಡಿ ಎಲ್ಲ ಆಲ್ ಟೇಬಲ್ ಫಿಲ್ ಆಗಿದೆ. ಇದು ಆಲ್ಮೋಸ್ಟ್ ಆಲ್ ಫಿಲ್ ಆಗ್ತಾ ಬರ್ತಾಯಿದೆ. ವೈಬ್ಸು ಭಾಳ ಚೆನ್ನಾಗಿರುತ್ತೆ ಮತ್ತು ಭಾಳ ಇದು ಈ ಫಿಶ್ ರೆಸ್ಟೋರೆಂಟ್ ಅನ್ಸೋದಿಲ್ಲ, ಅಷ್ಟು ಒಂಥರ ಕ್ಲೀನ್ ಇರುತ್ತೆ. ಒಂಚೂರು ನೊಣ ಆಗಲಿ ಮತ್ತೊಂದೆಲ್ಲ ಇರೋದೇ ಇಲ್ಲ. ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ಓಪನ್ ಸ್ಪೇಸ್ ಇರೋದ್ರಿಂದ ಈ ಆ ಥರ ವಾಸನೆಯೂ ಬರೋಲ್ಲ ಮತ್ತು ಭಾಳ ಅಚ್ಚುಕಟ್ಟಾಗಿರುತ್ತೆ. ಇದು ನೋಡಿ, ನಮ್ಮ ಒಂದು ಇದರ ಒಂದು ಹೋಟೆಲ ಒಂದು ಪ್ರಾಂಗಣ ಈ ಥರ ಇದೆ. ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ಟೇಬಲ್ಗಳು ಫಿಲ್ ಆಗಿದೆ. ಎಲ್ಲರೂ ಒಂದು ಸತಿ ಬಂದು ಟ್ರೈ ಮಾಡಿ. ಈಗ ಇಲ್ಲಿ ವಿನಾಯಕ್ಸಲ್ಲಿ ಊಟ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ದೀನಿ. ಭಾಳ ಚೆನ್ನಾಗಿರುವಂಥ ಒಂದು ಊಟ. ನಾವು ಹೋಗೋ ಟೈಮಲ್ಲಿ ಫುಲ್ಲು ಜಸ್ಟ್ ಸ್ಟಾರ್ಟಿಂಗು ಖಾಲಿ ಇತ್ತು, ಆಮೇಲೆ ಫಿಲ್ ಆಯಿತು. ಇದರ ಒಂದು ಹೇಗಿದೆ ಅನ್ನೋಕ್ಕೆ ಒಂದು ಸಾಕ್ಷಿ. ಹಾಗೆ ಮತ್ತು ಇಲ್ಲಿ ಮೀಲ್ಸಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ, ನೀವು ಒಂದು ಪ್ಲೇಟಲ್ಲೇ ನೀವೆಲ್ಲ ಮೀಲ್ಸನ್ನು ಟ್ರೈ ಮಾಡ್ಬೋದು. ಎಲ್ಲ ಥರ ಕ್ರ್ಯಾಬ್ ಆಗ್ಬೋದು, ಮತ್ತು ಅದು ಕಪ್ಪೆ ಚಿಪ್ಪಿಂದು ಶ್ರೀಶೆಲ್ಸು, ಅದೆಲ್ಲ ಪ್ರಾನ್ಸು, ಎಲ್ಲ ರೀತಿಯೂ ಸೀ ಫುಡ್ಸಲ್ಲಿ ಮೇಜಾರಿಟಿ ಏನೇನು ಫುಡ್ಸ್ ಇದೆಯೋ ಎಲ್ಲ ಟೈಪು ಒಂದು ಥಾಲಿಯಲ್ಲಿ ಟ್ರೈ ಮಾಡ್ಬೋದು. ಅದಕ್ಕೋಸ್ಕರನೇ ಇದು ಸ್ವಲ್ಪ ಫೇಮಸ್ ಆಗಿದೆ. ಎಲ್ಲರೂ ಬಂದು ಟ್ರೈ ಮಾಡಿ. ಇದು ನಿಮಗೆ ಚಾಪೂರ ಫೋರ್ಟ್ ಆಗ್ಬೋದು, ವಾಗೇಟರ್ ಬೀಚು, ಈವನ್ ಬಾಗ ಮತ್ತು ಕಾಲಂಗುಟ್ಗೂ ಒಂದು 8-10 ಕಿಲೋಮೀಟ್ರ್ ಒಳಗಡೆ ಸಿಗುತ್ತೆ ಈ ರೆಸ್ಟೋರೆಂಟು. ಎಲ್ಲರೂ ಬಂದು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.